ಗುರು ಇವತ್ತಿಗೂ ಕೂಡ ಸಕ್ಕರೆ ಅಚ್ಚು ಮತ್ತೆ ಬೆಲ್ಲದ ಅಚ್ಚುನ ಟ್ರೆಡಿಷನಲ್ ಮೆಥಡ್ ಅಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದನ್ನ ಫಸ್ಟ್ ಟೈಮ್ ಬೇರೆ ವಿಟ್ನೆಸ್ ಮಾಡ್ತಾ ಇರೋದ್ರಿಂದ ವಾವ್ ಅಂತಾನೆ ಹೇಳ್ಬೋದು. ಸೊ ಇವ್ರ ಹತ್ರ ನಿಮಗೆ ಬೆಲ್ಲದ ಅಚ್ಚು, ಸಕ್ಕರೆ ಅಚ್ಚು ಎಲ್ಲಾನು ಸಿಗುತ್ತೆ. ಬೆಲ್ಲದ ಅಚ್ಚನ್ನ ಪ್ರಾಪರ್ ಆಗಿ ಅದನ್ನ ಸೋದಿಸ್ಬಿಟ್ಟು ಬೆಲ್ಲದ ಅಚ್ಚನ್ನ ಪ್ರಿಪೇರ್ ಮಾಡೋದು ನೋಡಿ ತುಂಬಾನೇ ಖುಷಿ ಆಯ್ತು. ಔಟ್ಪುಟ್ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಗುರು, ಅಷ್ಟು ಸಖತ ಕಾಣ್ತಾ ಇತ್ತು. ಮನೇಲಿ ಮಾಡೋದ್ರಿಂದ ಕ್ಲೀನ್ ಅಂಡ್ ಹೈಜೀನ್ ಆಗಿ ಮಾಡ್ತಾ ಇದ್ದಾರೆ. ಸಕ್ಕರೆ ಅಚ್ಚಲ್ಲಿ ಮ್ಯಾಂಗೋ ಫ್ಲೇವರ್, ಪಿಸ್ತಾ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಸಿಗೋ ಜೊತೆಗೆ ಬೆಲ್ಲ ಹಚ್ಚನು ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ವರ್ಷದ ಮೊದಲನೇ ಹಬ್ಬ ಎಳ್ಳು ಬೆಲ್ಲನ ಎಲ್ಲಪ್ಪ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಗಾಂಧಿ ಬಜಾರ್ ಅಲ್ಲಿರೋ ಬೃಂದಾವನ್ ಸ್ಟೋರ್ಸ್ಗೆ ವಿಸಿಟ್ ಮಾಡಿ. ನಾನು ರೀಸೆಂಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿದವಾಗ ಇವರ ಶುದ್ಧ ತುಪ್ಪ ಜೊತೆಗೆ ಕಡಲೆಕಾಯಿ ಎಣ್ಣೆನೆಲ್ಲ ತಗೊಂಡೆ. ಅಷ್ಟೇ ಅಲ್ಲದೆ ತಿರುಪತಿ ವಡೆ ಕೂಡ ಇಲ್ಲಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತಂತೆ. ರೆಡಿ ಟು ಈಟ್ ಮಿಕ್ಸ್ಗಳು ಕೂಡ ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೊಬಹುದು. ಇವ್ರ ಹತ್ರ ವೆರೈಟಿ ಆಗಿರೋ ರೋಟಿಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಇಲ್ಲ ಸಪರೇಟ್ ಆಗಿ ಬೆಲ್ಲ, ಕೊಬ್ಬರಿ, ಎಳ್ಳು ಎಲ್ಲ ಬೇಕಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಇಲ್ಲ ಇವರೇ ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡಿ ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಕೂಡ ಇಟ್ಟಿರ್ತಾರೆ. 1/4 kg, 1 kg, ಅರ್ಧ kg ಹೆಂಗ್ ಬೇಕೋ ಹಂಗ್ ನೀವು ತಗೊಬಹುದು. ಅಷ್ಟೇ ಅಲ್ಲದೆ ಇವ್ರ ಹತ್ರ ತೊಳೆದ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲಾನು ಸಿಗುತ್ತೆ. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಗೆ ನಾನಂತೂ ಎಳ್ಳು ಬೆಲ್ಲ ತಗೊಂಡಿದ್ದಾಯ್ತು. ನೀವು ಆದಷ್ಟು ಬೇಗ ಬೃಂದಾವನ್ ಸ್ಟೋರ್ಸ್ ನ ವಿಸಿಟ್ ಮಾಡ್ಬಿಟ್ಟು ಎಳ್ಳು ಬೆಲ್ಲನ ತಗೊಳ್ಳೋದ್ರ ಜೊತೆಗೆ ಇವ್ರ ಹತ್ರ ಸಿಗೋ ಐಟಮ್ಸ್ ಕೂಡ ಟ್ರೈ ಮಾಡಬಹುದು. ಜಾಗ ನೆನಪಿದೆಯಲ್ಲ, ಗಾಂಧಿ ಬಜಾರ್ ಅಲ್ಲಿರೋ ಬೃಂದಾವನ್ ಸ್ಟೋರ್ಸ್.